ಇನ್ನು ಅರಸು ದಾಖಲೆ ಮುರಿದು ಸಿಎಂ ಸಿದ್ದರಾಮಯ್ಯ ಈಗ ಹೊಸ ರೆಕಾರ್ಡ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಹಾವೇರಿ ಜಿಲ್ಲಾ ಪ್ರವಾಸ ಕೂಡ ಕೈಗೊಂಡಿದ್ದಾರೆ. ಅರಸು ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. 2793 ದಿನ ಅವರು ಸಿಎಂ ಆಗಿ 2793 ದಿನ ಆಯಿತು. ಇವತ್ತು ಇಡೀ ದಿನ ಕನಕದಾಸರ ಜನ್ಮಭೂಮಿಯಲ್ಲಿ ಸಿಎಂ ಸಿದ್ದು ಪ್ರವಾಸ ಮಾಡ್ತಾರೆ. ಕನಕ ಜನ್ಮಭೂಮಿ ಹಾವೇರಿ ಜಿಲ್ಲೆಗೆ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. ಬರೋಬ್ಬರಿ 517.36 ಕೋಟಿ ವೆಚ್ಚದ ಕಾಮಗಾರಿಗೆ ಉದ್ಘಾಟನೆ ಇದೆ. ವೈದ್ಯಕೀಯ ಕಾಲೇಜು ಆವರಣದಲ್ಲಿ ಜರ್ಮನ್ ಟೆಂಟ್ ನಿರ್ಮಾಣ, 5,000ಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನು ಕಲ್ಪಿಸಿರುವ ಒಂದು ಜಿಲ್ಲಾಡಳಿತ. ಗಣ್ಯರ ಆಗಮನದ ಹಿನ್ನೆಲೆ ಹಾವೇರಿಯಲ್ಲಿ 2 ಹೆಲಿಪ್ಯಾಡ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ದಾಖಲೆ ಬ್ರೇಕ್ ಮಾಡಿದ ಬೆನ್ನಲ್ಲೇ ಅವರು ನಿತ್ಯದ ಕೆಲಸ ಕಾರ್ಯಗಳಲ್ಲೂ ಕೂಡ ಈಗ ಭಾಗಿಯಾಗಿದ್ದಾರೆ. ಹಾಗಾಗಿ ಇವತ್ತು ಹಾವೇರಿ ಜಿಲ್ಲೆಗೆ ಅವರು ಭೇಟಿ ಕೊಡ್ತಾ ಇದ್ದಾರೆ. ಸ್ಪೆಷಲಿ ಕನಕದಾಸರ ಒಂದು ಜನ್ಮಭೂಮಿ ಅದು. ಕನಕದಾಸರ ಜನ್ಮಭೂಮಿ ಹಾವೇರಿಗೆ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ಉದ್ಘಾಟನೆ ನಿಮಿತ್ತವಾಗಿ ಇವತ್ತು ಹೋಗ್ತಾ ಇರೋದ್ರಿಂದ ಅಲ್ಲೂ ಒಂದಿಷ್ಟು ಅವ್ರನ್ನ ಗ್ರ್ಯಾಂಡಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಾದಂತಹ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ನೂತನ ಮೆಡಿಕಲ್ ಕಾಲೇಜ್ ಇರ್ಬೋದು ಮತ್ತು ಬೇರೆ ಬೇರೆ ವಿವಿಧ ಕಾಮಗಾರಿಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಮಾಡಿದ್ದಾರೆ. ಗಣ್ಯರು ಕೂಡ ಇವತ್ತು ಸಾಕಷ್ಟು ಜನ ಇವತ್ತು ಕಿಕ್ಕಿರಿದು ಸೇರುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಕಣ್ತುಂಬಿಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಹಾಗಾಗಿ ಹುಕ್ಕೇರಿ ಮಠದಲ್ಲಿ ಸದಾಶಿವ ಶ್ರೀಗಳ ಆಶೀರ್ವಾದನೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಪಡಿತಾರೆ. ಬಳಿಕ ನೂತನ VVIP ಸರ್ಕ್ಯೂಟ್ ಹೌಸ್ ಉದ್ಘಾಟನೆಯನ್ನು ಕೂಡ ಸಿದ್ದರಾಮಯ್ಯನವರು ನೆರವೇರಿಸ್ತಾರೆ. ಬಳಿಕ ನೆಲೋಗಲ್ ಗ್ರಾಮದಲ್ಲಿ ಸರ್ಕ್ಯೂಟ್ ಹೌಸ್ ಕಟ್ಟಡಕ್ಕೆ ಅಡಿಗಲ್ಲು ಕೂಡ ಹಾಕ್ತಾರೆ. ಇದು 517 ಕೋಟಿ ರೂಪಾಯಿ ವೆಚ್ಚದ ಒಂದು ಕಾಮಗಾರಿ. ಹಾಗಾಗಿ ಸಿದ್ದರಾಮಯ್ಯನವರು ಇವತ್ತು ಹಾವೇರಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದಾರೆ. ಅದಕ್ಕೆ ಏನೇನೆಲ್ಲ ಸಿದ್ಧತೆ ಮಾಡ್ಕೋಬೇಕು, ವೇದಿಕೆ ಸಿದ್ಧತೆ ಆಗಿದೆ, ಜೊತೆಗೆ ಸಾಕಷ್ಟು ಜನ ಇವತ್ತು ಬಂದು ಸೇರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿ ಒಂದಿಷ್ಟು ಎಲ್ಲ ರೀತಿಯಾದಂತಹ ತಯಾರಿಗಳು ಕೂಡ ಈಗ ನಡೀತಾ ಇದ್ದಾವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಹಾವೇರಿ ಪ್ರತಿನಿಧಿ ವೀರೇಶ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ವೀರೇಶ, ಒಂದು ಕಡೆ ಅರಸು ರೆಕಾರ್ಡನ್ನು ಸಿದ್ದರಾಮಯ್ಯನವರು ಬ್ರೇಕ್ ಮಾಡಿದ್ದಾರೆ. ಬ್ರೇಕ್ ಮಾಡಿದ ಬೆನ್ನಲ್ಲೇ ಇವತ್ತು ವಿವಿಧ ಕಾಮಗಾರಿಗಳ ನಿಮಿತ್ತವಾಗಿ ಹಾವೇರಿಗೆ ಬರ್ತಾ ಇದ್ದಾರೆ. ಎಷ್ಟು ಗಂಟೆಗೆ ಸಿದ್ದರಾಮಯ್ಯನವರು ಹಾಜರಾಗ್ಬೋದು? ಸಿದ್ದರಾಮಯ್ಯನವರಿಗೆ ಯಾವೆಲ್ಲ ನಾಯಕರು ಸಾಥ್ ಕೊಡ್ಬೋದು ಇವತ್ತು ಅಂತ? ಏನಂದ್ರೆ ನಿನ್ನೆವರೆಗೂ ಕೂಡ ಅರಸರವರ ಸಮಕಾಲೀನರಾಗಿ ರಾಜ್ಯದ ಸಿಎಂ ಆಗಿ ಕೆಲಸ ಮಾಡಿರುವಂತದ್ದು. ಇವತ್ತು ಅರಸರವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಹಾವೇರಿಗೆ ಎಂಟ್ರಿ ಕೊಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಕನಕದಾಸರ ಜನ್ಮಭೂಮಿ ಆದಂತಹ ಹಾವೇರಿ ಜಿಲ್ಲೆಗೆ ಅವರು ಇದಕ್ಕೆ ಎಂಟ್ರಿ ಕೊಟ್ಟು ತಮ್ಮ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಒಂದು ಸಾಧನೆಯತ್ತ ದಾಪುಗಾಲ ಇಟ್ಟಿರುವಂತದ್ದು. ಇದರ ಜೊತೆಗೆ ಹಾವೇರಿ ಜಿಲ್ಲೆಯ ಜನರ ಬಹುದಿನದ ಕನಸಾಗಿತ್ತು ಏನು ಮೆಡಿಕಲ್ ಕಾಲೇಜ್ ಉದ್ಘಾಟನೆ. ಅದು ಕೂಡ ಜನರ ಒತ್ತಾಯ ಆಗಿತ್ತು. ಸಾಕಷ್ಟು ವರ್ಷಗಳಿಂದ ಹಾವೇರಿಗೆ ಮೆಡಿಕಲ್ ಕಾಲೇಜ್ ಆಗ್ಬೇಕಾಗಿತ್ತು ಅನ್ನೋದೊಂದು ಬೇಡಿಕೆ ಇತ್ತು. ಆ ಬೇಡಿಕೆಗೆ ಪೂರಕವಾಗಿ ರಾಜ್ಯ ಸರ್ಕಾರ ಈ ಹಿಂದೆ ಬೊಮ್ಮಾಯಿ ಅವರು ಕೂಡ ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಸಾಕಷ್ಟು ಒಂದಿಷ್ಟು ಅನುದಾನವನ್ನು ಕೊಟ್ಟಿದ್ರು. ಅದಾದ ನಂತರ ಇದೀಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಅದಕ್ಕೆ ಪೂರಕವಾದಂತ ಬಜೆಟ್ ನಲ್ಲಿ ಅದಕ್ಕೆ ಅನುದಾನವನ್ನು ನೀಡಿ ರಾಜ್ಯದ 4 ಕಾಲೇಜುಗಳಲ್ಲಿ, ವೈದ್ಯಕೀಯ ಕಾಲೇಜುಗಳಲ್ಲಿ ಮೊದಲನೇದಾಗಿ ಹಾವೇರಿ ಜಿಲ್ಲೆಯಲ್ಲಿ ಇದೀಗ ಪ್ರಥಮವಾಗಿ ಅದು ಉದ್ಘಾಟನೆ ಆಗ್ತಿರುವಂತದ್ದು. ಅದು ಜಿಲ್ಲೆಯ ಜನರಿಗೆ ಒಂದಿಷ್ಟು ಖುಷಿ ತರುವಂತ ವಿಚಾರ ಆಗಿರುತ್ತೆ. ಈ ಭಾಗ್ಯಗಳ ಜೊತೆಗೆ ಸಾಕಷ್ಟು ಅನುದಾನದ ವಿಚಾರವಾಗಿ ಸಾಕಷ್ಟು ಕೊರತೆ ಆಗಿತ್ತು ಅನ್ನೋದು ಜನರ ಕೂಗಿತ್ತು. ಆದ್ರೆ ಹಾವೇರಿ ಜಿಲ್ಲೆಗೆ ಒಂದಿಷ್ಟು ವಿವಿಧ ಕಾಮಗಾರಿಗಳನ್ನ ಮತ್ತೊಂದಿಷ್ಟು 517 ಕೋಟಿಗಳ ಮೊತ್ತದ ಮತ್ತೊಂದಿಷ್ಟು ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಿದವ್ರ ಜೊತೆಗೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಹಾಗೇನೆ VVIP ಸರ್ಕ್ಯೂಟ್ ಹೌಸ್ ಆಗಿರ್ಬೋದು, ಹೀಗೆ ವಿವಿಧ ಶಂಕುಸ್ಥಾಪನೆಗಳನ್ನು ಕೂಡ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಹಾವೇರಿ ಜಿಲ್ಲೆಗೆ ಎಂಟ್ರಿ ಕೊಟ್ಟು ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಮೊದಲಿಗೆ ಹಾವೇರಿ ಜಿಲ್ಲೆಗೆ 12 ಗಂಟೆಗೆ ಎಂಟ್ರಿ ಆಗಿ ಮೊದಲನೇದಾಗಿ ಅವರು ಹುಕ್ಕೇರಿ ಮಠಕ್ಕೆ ಒಂದು ವಿಶೇಷವಾದಂತಹ ಐತಿಹಾಸಿಕ ಪ್ರಸಿದ್ಧ ಮಠ ಏನಿದೆ ಆ ಹುಕ್ಕೇರಿ ಮಠಕ್ಕೆ ಭೇಟಿ ನೀಡಿ ಸದಾಶಿವ ಶ್ರೀಗಳ ಆಶೀರ್ವಾದವನ್ನು ಪಡೆಯುವ ಮೂಲಕ ಇವತ್ತು ಮೊದಲನೇದಾಗಿ ದೇವರಾಜ ಅರಸರವರ ಒಂದು ದಾಖಲೆಯನ್ನು ಸರಿಗಟ್ಟಿ ಇವತ್ತು ಮತ್ತೆ ಅವರ ಹೊಸ ದಾಖಲೆಯನ್ನ ಮಾಡಿ ಅಲ್ಲಿಂದ ಒಂದು ಆಶೀರ್ವಾದ ಪಡೆದು ವಿವಿಧ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಲಿರುವಂತದ್ದು. ಸಚಿನ್, ಜೊತೆಗೆ ಸಿಎಂ ಸಿದ್ದರಾಮಯ್ಯರಿಗೆ ಇವತ್ತು DK ಶಿವಕುಮಾರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ವೈದ್ಯಕೀಯ ಸಚಿವ ಶರದ್ಗೌಡ ಪಾಟೀಲ್ ಆಗಿರ್ಬೋದು, ಹಾಗೇನೆ ಸಾಕಷ್ಟು ನಾಯಕರು ಕೂಡ ಸಿದ್ದರಾಮಯ್ಯ ಅವರಿಗೆ ಇವತ್ತು ಸಾಥ್ ನೀಡಲಿರುವಂತದ್ದು. ಅದರಲ್ಲೂ ಕೂಡ ಅವರ ಒಂದು ವಿಶೇಷವಾದಂತ ಈ ಹಾವೇರಿ ಜಿಲ್ಲೆ ಏನಿದೆ, ಹಾವೇರಿ ಜಿಲ್ಲೆಯಲ್ಲಿ ಸಾಕಷ್ಟು ಮಹನೀಯರು ಜನಿಸಿರುವಂತ
ಪುಣ್ಯ ಸ್ಥಳ ಆಗಿರೋದ್ರಿಂದ ಇವತ್ತು ಅವರ ಒಂದು ದಾಖಲೆ ದಿನವನ್ನ ಸರಿಗಟ್ಟಿ ಇವತ್ತು ರೆಕಾರ್ಡ್ ಬ್ರೇಕ್ ಮಾಡಿ ಇವತ್ತು ಹಾವೇರಿ ಜಿಲ್ಲೆಗೆ ಎಂಟ್ರಿ ಕೊಡ್ತಾ ಇರೋದು ಜಿಲ್ಲೆಯ ಜನರಿಗೆ ಮತ್ತೊಂದಿಷ್ಟು ಅವರ ಅಭಿಮಾನಿಗಳಲ್ಲಿ ಖುಷಿ ತಂದಿರುವಂತದ್ದು. ಸಚಿನ್, ಒಟ್ಟಾರೆಯಾಗಿ ಇವತ್ತು ಸಿದ್ದರಾಮಯ್ಯ ಅವರ ಈ ದಿನ ಏನಿದೆ ಇದು ಸಖತ್ತಾಗಿ ಒಂದು ನೆನಪಿಟ್ಟುಕೊಳ್ಳುವಂತ ದಿನ ಆಗಿರುವಂತದ್ದು. ಅದರಲ್ಲೂ ಕೂಡ ಮುಖ್ಯಮಂತ್ರಿ ಆದಂತ ದಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಹಾವೇರಿಗೆ ಬಂದು ಒಂದು ಕೆಡಿಪಿ ಮೀಟಿಂಗ್ ಅನ್ನ ಮಾಡಿದ್ರು. ಅದು ಕೂಡ ಒಂದು ವಿಶೇಷವಾದಂತದ್ದು. ಅದಾದ ನಂತರ ಈಗ ಸಿಎಂ ಅವರಾಗಿ ಒಂದು ರೆಕಾರ್ಡ್ ಬ್ರೇಕ್ ಅನ್ನ ಮಾಡಿ ಅದರಲ್ಲೂ ಮತ್ತೆ ಒಂದು ಹಾವೇರಿ ಜಿಲ್ಲೆಗೆ ಕಾಲಿಡ್ತಾ ಇರೋದು ಅದು ಕೂಡ ವಿಶೇಷವಾದಂತ ದಿನ ಅಂತಾನೆ ಹೇಳ್ಬೋದು. ಸಚಿನ್, ಒಟ್ಟಾರೆಯಾಗಿ ಇವತ್ತು ಸಿದ್ದರಾಮಯ್ಯ ಅವರು 12 ಗಂಟೆಯಿಂದ ಸಂಜೆ 4:15 ಕೂಡ ಇಡೀ ಒಂದು ಅರ್ಧ ದಿನಗಳ ಕಾಲ ಹಾವೇರಿಯಲ್ಲಿ ಕಳೆಯಲಿರುವಂತದ್ದು. ಸಚಿನ್, ಧನ್ಯವಾದ ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.